राज्य में मुख्यमंत्री की कुर्सी के लिए लड़ाई दिन ब दिन अलग अलग रूप से लेती जा रही है। आज गुरुवार को बेंगलुरु प्रेस क्लब में गैर हिंदू समुदायों ने एक प्रेस कॉन्फ्रेंस की। कर्नाटक राज्य के पूरे विकास के लिए सिद्धरामैया ने भविष्य में पूरे कार्यकाल के लिए मुख्यमंत्री बने रहने की अपील करने के लिए बेंगलुरु प्रेस क्लब में एक प्रेस कॉन्फ्रेंस की गई। बेंगलुरु से फारूक अहमद की रिपोर्ट। ಆರ್ಥಿಕವಾಗಿ ಯಾರು ಪ್ರಬಲರಾಗಿದ್ದಾರೆ ಅಂದ್ರೆ ನಾನು ಹೇಳ್ತೀನಲ್ಲ ಸರ್, ಮುಸಲ್ಮಾನರಲ್ಲಿ ಇರ್ಬೋದು. ನಾವು ಇಲ್ಲಿ ಸಂಘಟನೆ ಮೂಲತತ್ವದಲ್ಲಿ ತಗೊಂಡಿರೋದು ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು ಅಂತ ಹೇಳ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್ ರಚನೆ ಮಾಡೋದಕ್ಕೋಸ್ಕರ ಅಹಿಂದ ಸಮುದಾಯನ ನಾವು ಕಟ್ಟಿರೋದು. ಇದ್ರ ಉದ್ದೇಶನೂ ಅಷ್ಟೇ ಇದೆ. ಈ ದೇಶದಲ್ಲಿರ್ತಕ್ಕಂಥ 84% ಜನಸಂಖ್ಯೆ ಏನಿದೆ, ಅಹಿಂದ ಸಮುದಾಯಗಳು ಒಟ್ಟಾಗಿ ಮುಂದೆ ಹೋಗ್ಬೇಕು ಅಂತಕ್ಕಂಥದ್ದು ಒಂದು. ಅದು ತದನಂತರ ನೀವು ಈಗ ಕ್ಲಾರಿಫಿಕೇಶನ್ ಕೇಳಿದ್ರಲ್ಲ, ಯಾರು ಈ ದೇಶದಲ್ಲಿ ನಮ್ಮನ್ನ ತಲತಲಾಂತರದಿಂದ ನೋಡ್ಕೊಂಡು ಬಂದಿದ್ದಾರೆ, ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ, ನ್ಯಾಯಯುತವಾಗಿ ನಾವು ವಂಚಿತರಾಗಿ ಇದ್ದೀವಲ್ಲ, ಆ ಸಮುದಾಯಗಳನ್ನ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ, ಆ ವರ್ಗಗಳನ್ನ ಮಾತ್ರ ನಾವು ಹೊರತುಪಡಿಸಿ ಅಹಿಂದ ಸಮುದಾಯನ ಕಟ್ಕೊಂಡು ಬೆಳೆಸ್ತಾ ಹೋಗ್ತಾ ಇದ್ದೀವಿ. ಬ್ರಾಹ್ಮಣ ಸಮುದಾಯ ಭೌತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸರಾಸರಿಯಾಗಿ ಹೇಳ್ಬಿಟ್ಟು ಪ್ರಬಲತೆ ಇಲ್ಲದಿರುವ ಸಮಾಜಗಳು ಅಷ್ಟೇ. ಏನು ಕಾಂಟ್ರವರ್ಸಿ ಮಾಡ್ಕೋಬೇಡಿ, ಅದರ ಉದ್ದೇಶ ಇಲ್ಲ. ನಾವು ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇರೋದು ಕೂಡ ಒಂದು ಬೇಡಿಕೆಗೆ ಒಂದು ಸಪೋರ್ಟ್ ಕೊಡ್ತಾ ಖಂಡಿತ ಸಿದ್ದರಾಮಯ್ಯ ಅವರ ಮಾಸ್ ಲೀಡರ್ಶಿಪ್ ನಮಗೆ ಬೇಕು ಈ ರಾಜ್ಯದಲ್ಲಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ಖಂಡಿತ ಅವರ ನೇತೃತ್ವ ನಮ್ಮ ರಾಜ್ಯಕ್ಕೆ ತುಂಬಾ ಒಳ್ಳೆಯ ಒಂದು ಪರಿಸ್ಥಿತಿಗೆ ತಂದಿದೆ. ಇನ್ನು ಮುಂದೆ ಕೂಡ ಅವರು ಇಟ್ಟು ಕಂಟಿನ್ಯೂ ಮಾಡಿದ್ರೆ ನೇತೃತ್ವ ಬೀಳುತ್ತೆ ಅಂತ ನಮ್ಮ ಅನಿಸಿಕೆ. ಪರ್ಟಿಕ್ಯುಲರ್ಲಿ ನಮ್ಗೆ ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದ ಮೆಜಾರಿಟಿ ಆಫ್ ದ ಡಿಫರೆಂಟ್ ಕಮ್ಯುನಿಟೀಸ್, ಇದುವರೆಗೆ ನಿಮ್ಮ ಮುಂದೆ ಪ್ರೆಸ್ ನೋಟ್ ಅಲ್ಲಿ ತೋರಿಸಿದ್ದೀವಿ. ಹಿಂದೆ ಲಾಸ್ಟ್ ಪೇಜ್ ಅಲ್ಲಿ ತಿಳಿಸಿ ನೋಡೋದಾದ್ರೆ ಒಂದು ಟ್ಯಾಬ್ಯುಲರ್ ಫಾರ್ಮ್ಯಾಟ್ ಇದೆ. ಅದರಲ್ಲಿ ಯಾವ ರೀತಿ ನಮ್ಮ ರಾಜಕೀಯ ಶಕ್ತಿ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನ್ಯೂಮರಿಕಲ್ ಮೈನಾರಿಟೀಸ್ಗೆ ಸಾಕಷ್ಟು ರಾಜಕೀಯ ಶಕ್ತಿ ಬೆಳವಣಿಗೆ. ನಾಯಕರು ಸಿದ್ದರಾಮಯ್ಯ ಅವರು ಒನ್ ಆಫ್ ದಿ ಬೆಸ್ಟ್ ಲೀಡರ್ ಅಂತ ಹೇಳ್ಬೋದು. ಬರೀ ಅಹಿಂದ ಅಂತ ಅಲ್ಲ, ಅಹಿಂದ ಜೊತೆಗೆ ಸಪೋರ್ಟ್ ಮಾಡಿ ಎಲ್ಲಾ ಜನರಿಗೂ ಸಪೋರ್ಟ್ ಮಾಡೋರು ಒಂದೇ ನಾಯಕರು ಸಿದ್ದರಾಮಯ್ಯ ಸರ್. He has been always been supporting all the communities. Plus ನೀವು ಈ ವರ್ಷ ಬಜೆಟ್ ನೋಡಿದ್ರೆ ಪ್ರತಿ ಒಂದು ಕಮ್ಯುನಿಟಿಗೂ ಸಪೋರ್ಟ್ ಸಿಕ್ಕಿದೆ. ಅದರ ನಂತರ ಎವ್ರಿ ಮೂಮೆಂಟ್ ಅವರು ಬೇರೆ ಜಾತಿಗೂ ಸಪೋರ್ಟ್ ಮಾಡಿ, ಮತ್ತೆ ಬಡ ಜಾತಿಗೆ, ರೈತರಿಗೆ ಒಂದು ಸಪೋರ್ಟ್ ಸಿಕ್ಕಿದೆ. ಸಿದ್ದರಾಮಯ್ಯ ಸರ್ ಈ ಒಂದವರಿಗೆಲ್ಲ ಹಿಂದಿನ ಅವರಿಗೆಲ್ಲ ಕೂಡ ಸಪೋರ್ಟ್ ಒಳ್ಳೆ ಕಾರ್ಯದರ್ಶಿಯಾಗಿ ನಡೆಸಿದ್ದು ನಮ್ಮ ಮುಖ್ಯಮಂತ್ರಿ ಆಗಿದ್ದವರು ಇವತ್ತಿನ ಮುಖ್ಯಮಂತ್ರಿ ಆಗಿ ಕಾರ್ಯ ನಡೆಸ್ತಾ ಇರೋದು ಒಂದು ಹೆಮ್ಮೆ ಇದೆ ನಮಗೆ. ಒಂದು ಸ್ಪೆಷಲ್ ಹೇಳ್ಬೇಕಂದ್ರೆ ಒಂದು ಈಸ್ ಒನ್ ಆಫ್ ದ ಪವರ್ಫುಲ್ ಲೀಡರ್ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕ ಫೇಸ್ ಇದೆ. ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಈ 5 ವರ್ಷ ಅವ್ರು ಕಂಪ್ಲೀಟ್ ಮಾಡ್ಬೇಕು ಅಂತ ಆಸಕ್ತಿಯಿಂದ ಬಂದಿದ್ದೀವಿ. ಕರ್ನಾಟಕದಲ್ಲಿ 17 ಬಜೆಟ್ ನ ಮಂಡಿಸಿರೋದು ಒಂದು ದಾಖಲೆನೇ ಆಗಿದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಬಂದಿರುವಂತಹ ಬಡವರಿಗೆ ಸಿಕ್ಕಿರುವಂತಹ 5 ಗ್ಯಾರಂಟಿಗಳು, ಇದು ಪ್ರತಿಯೊಬ್ಬ ಬಡ ಪ್ರಜೆ, ಹಳ್ಳಿನಲ್ಲಿರುವಂತಹ ರೈತರಾಗ್ಬೋದು, ಬಡ ಮಹಿಳೆಯರಾಗ್ಬೋದು, ಮಕ್ಕಳಾಗ್ಬೋದು, ಪ್ರತಿಯೊಬ್ಬರಿಗೂ ತಲುಪಿದೆ 5 ಗ್ಯಾರಂಟಿ. ಬಡವರಿಗೋಸ್ಕರ ಮಾಡಿರುವಂತಹ ಒಂದು ಈ ಕಾರ್ಯಕ್ರಮ ಯೋಜನೆ 5 ವರ್ಷನೂ ಸುಸಜ್ಜಿತವಾಗಿ ನಡಿಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರನ್ನ 5 ವರ್ಷ ಕಂಪ್ಲೀಟ್ ಮಾಡಿ ಅವ್ರನ್ನ ಗೌರವಪೂರ್ವಕವಾಗಿ ಅವ್ರನ್ನ ನಡೆಸ್ಕೋಬೇಕು ಅಂತ ಹೇಳಿ ನಾವು ಕಳಕಳಿಯಿಂದ ಕೇಳ್ಕೊತೀವಿ. 5 ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಎಲ್ಲರಿಗೂ ಮಾಹಿತಿ ಇದೆ. ಅದ್ರ ಬಗ್ಗೆ ನಾವೇನೋ ಹೇಳ್ಬೇಕಾಗಿಲ್ಲ. ಏನು ಭಾಗ್ಯಗಳು ಇದೆಲ್ಲ, ಏನು ಸ್ಕೀಮ್ಸ್ ಅಂತ ಏನ್ ಮಾಡಿದ್ವಿ ಸರ್ಕಾರದ ಯೋಜನೆಗಳು, ಆ ಯೋಜನೆಗಳು ಬಡವರಿಗೆ ಈಗಾಗಲೇ ತಲುಪಿದೆ. ಮತ್ತೆ ಈಗ ಬಜೆಟ್ ನಲ್ಲಿ ರೈತರಿಗೆ ಒಂದು ಹೊಸ ಯೋಜನೆಯನ್ನ ದೊಡ್ಡ ಬಿಗ್ ಪ್ರಾಜೆಕ್ಟ್ಸ್ 30,000 ರೈತರಿಗೆ ಕೊಟ್ಟಿರುವಂತಹ ಒಂದು ಯೋಜನೆಗಳು, 0 ಬಡ್ಡಿ ಸಾಲ ಕೊಡುವಂಥದ್ದು.
ಈಗ ಜೀರೋ ಬಡ್ಡಿ ಅಂದ್ರೆ ಈಗ ಯಾವ ಸಾಲ ಸೌಲಭ್ಯಗಳು ತಗೊಳ್ಳುವಂಥದ್ದು ಎಲ್ಲಾದ್ರೂ ಹೋಗಿ ಬಡ್ಡಿಗೆ ರೈತರು ಜಮೀನ ಆರ್ಟಿಸಿ ಪೇಮೆಂಟ್ ಅದೆಲ್ಲ ಮಾಡ್ತಾ ಇದ್ರು. ಸೊ ಈ ರೈತರಿಗೆ ಸಿಕ್ಕಿರುವಂತ ಕಳಕಳಿ ನಮ್ಮ ರಾಜ್ಯಕ್ಕೆ ಭಾರಿ ಒಂದು ಸಂತಸ ತಂದಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಏನು ಕೌಶಲ್ಯ ತರಬೇತಿ ಕೌಶಲ್ಯ ಯೋಜನೆಗಳನ್ನ ಮಾಡಿದ್ದಾರೆ. ಹಾಗೆ ಕರೆಂಟ್ ವಿದ್ಯುತ್ ಫ್ರೀ ಯೋಜನೆ ಯೂನಿಟ್ ಏನು ಯೋಜನೆ ಮಾಡಿದ್ದಾರೆ. ಸೊ ಹಾಗೆ 5 ಭಾಗ್ಯಗಳು ಸರದಾರನ್ನ ನಾವು ಮುಂದುವರಿಸಬೇಕು ಅಂತೇಳಿ ಈ ನಮ್ಮ ಅಹಿಂದ ಚಳುವಳಿಯಿಂದ